ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕುರುಬರಲ್ಲಿ ಹುಟ್ಟಿದ ಮತ್ತೊಬ್ಬ ಕನಕದಾಸ ಸಿದ್ದರಾಮಯ್ಯ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಹಿಳೆಯ ರುಂಡವನ್ನ ಭಕ್ಷಿಸಿದ ಚಿರತೆ ಹಸುವಿಗೆ ಮೇವು ತರಲು ಹೋಗಿದ್ದ ವೇಳೆ ಘಟನೆ, ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಕನಕದಾಸರು ಅಂಬೇಡ್ಕರ್ ಹಾಕಿಕೊಟ್ಟ ಹಾದಿಯಲ್ಲಿ ಸರ್ಕಾರ ನಡೆಯುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಚಾಣಕ್ಯತನ ಮಾದರಿಯಾದದ್ದು, ಸಚಿವ ಬೈರತಿ ಸುರೇಶ್. ನಗರಸಭೆ ಅಧ್ಯಕ್ಷರಿಂದ ಕನಕದಾಸರ ಜಯಂತಿಗೆ ಅಳವಡಿಸಿದ್ದ ಫ್ಲೆಕ್ಸ್ ತೆರವು, ಜನಪ್ರತಿನಿಧಿ ಅಧಿಕಾರಿಗಳ ನಡುವೆ ಜಟಾಪಟಿ. ವಾರ್ತೆಗಳ ವಿವರ. ಕುಲವೆಂದು ಹೊಡೆದಾಡ್ದಿರಿ, ಕುಲದ ಮಹತ್ವವನ್ನ ಏನಾದ್ರೂ ಬಲ್ಲಿರ ಎಂದು 16ನೇ ಶತಮಾನದಲ್ಲಿಯೇ ಜಾತಿ ಭೇದವನ್ನ ದೂರ ತಳ್ಳಿ ಮನುಷ್ಯರೆಲ್ಲ ಒಂದೇ ಎಂದು ಸಮಾನತೆ ಸಾರಿದ ದಾಸ ಶ್ರೇಷ್ಠ ಸಂತ ಕನಕದಾಸರ ಕೀರ್ತನೆಗಳು ನಮಗೆ ಆದರ್ಶ ಆಗಲಿ. ಕುರುಬರಲ್ಲಿ ಹುಟ್ಟಿ ಕಡು ಬಡವರಿಗೆ ಅನ್ನದಾತರಾಗಿರುವ ಸಿದ್ದರಾಮಯ್ಯನವರೇ ಕಲಿಯುಗದ ಕನಕದಾಸರಾಗಿದ್ದಾರೆ. ಕನಕದಾಸರ ಹೆಸರಿನಲ್ಲಿ ಜಿಲ್ಲಾ ಕೇಂದ್ರ ಸೇರಿದಂತೆ ತಾಲೂಕುಗಳಿಗೂ ಜಮೀನು ಒದಗಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುರುಬ ಸಂಘದ ಸಹಭಾಗಿತ್ವದಲ್ಲಿ ಬಿಬಿ ರಸ್ತೆಯಲ್ಲಿ ಕನಕದಾಸರ 537ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಮರಳು ಸಿದ್ದೇಶ್ವರ ದೇವಾಲಯದಿಂದ ಕನಕದಾಸರ ಭಾವಚಿತ್ರ ಹೊತ್ತ ಚಿನ್ನದ ರಥ, ಬೆಳ್ಳಿ ರಥದ ಸ್ತಬ್ಧ ಚಿತ್ರಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ಅದ್ದೂರಿಯಾಗಿ ಸಾಗಿದ ಮೆರವಣಿಗೆಯಲ್ಲಿ ಜಾನಪದ ಕಲಾ ತಂಡಗಳಿಂದ ಗಾರಡಿ ಗೊಂಬೆ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ ಕುಣಿತಗಳು ಮೆರವಣಿಗೆಗೆ ಮತ್ತಷ್ಟು ಮೆರುಗು ನೀಡಿದ್ವು. ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕನಕದಾಸರು ತಮ್ಮ ಕೀರ್ತನೆಗಳು, ತತ್ವ ಪದಗಳಿಂದಲೇ ನಾಡಿನಾದ್ಯಂತ ಮನೆ ಮಾತಾಗಿದ್ದರು. ಅವರ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣನೇ ಹಿಂದಕ್ಕೆ ತಿರುಗಿ ದರ್ಶನ ನೀಡಿದ ಕಥೆಯನ್ನ ಓದಿದ್ದೇವೆ, ಕೇಳಿದ್ದೇವೆ. ಅವರ ಸಮುದಾಯದಲ್ಲಿ ಹುಟ್ಟಿ ಬಡವರ ಹೊಟ್ಟೆ ತುಂಬಿಸುತ್ತಿರುವ ಸಿದ್ದರಾಮಯ್ಯ 40 ವರ್ಷಗಳ ಹಿಂದೆಯೇ ಮಂತ್ರಿಯಾಗಿದ್ದರು. 2 ಬಾರಿ ಸಿಎಂ ಆಗಿರುವ ಸಿದ್ದರಾಮಯ್ಯರನ್ನೇ ಕನಕದಾಸರಾಗಿ ಕಾಣುತ್ತಿದ್ದೇವೆ. ಅವರ ದಾಸಶ್ರೇಷ್ಠ ಕನಕದಾಸರ ಹೆಸರಿನಲ್ಲಿ ಭವನ ನಿರ್ಮಾಣಕ್ಕೆ ಕುರುಬ ಸಂಘದ ಮುಖಂಡರು ಒತ್ತಾಯಿಸಿದ್ದಾರೆ. ಜಿಲ್ಲಾ ಕೇಂದ್ರ ಮಾತ್ರವಲ್ಲ, ತಾಲೂಕಿನ ಎಲ್ಲಾ ಕೇಂದ್ರಗಳಲ್ಲೂ ಭವನ ನಿರ್ಮಾಣಕ್ಕೆ ಜಮೀನು ನೀಡಲು ಬಯಸಿದ್ದೇವೆ ಎಂದು ಭರವಸೆ ನೀಡಿದರು. ಕನಕದಾಸರು ಬಹಳ ದೂರದೃಷ್ಟಿಯುಳ್ಳವರಾಗಿ ಈ ದೇಶದ ಒಂದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಹಲವಾರು ಘಟನೆಗಳನ್ನು ಗಮನಿಸಿ ಬಹುಶಃ ಆ ಸಂದರ್ಭದಲ್ಲಿ ಅವರು ಆ ಒಂದು ವಿಚಾರವನ್ನು ಹೆಚ್ಚು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಇವತ್ತು ನಾವೆಲ್ಲರೂ ಅವರನ್ನು ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು, ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಡೀತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಸಂಪೂರ್ಣವಾದಂಥ ಜವಾಬ್ದಾರಿ ಈ ರಾಜ್ಯದಲ್ಲಿರ್ತಕ್ಕಂಥ ಕಡು ಬಡವರ ಹೊಟ್ಟೆ ಹಸುವನ್ನು ನೀಗಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವರ ಕಾರ್ಯಕ್ರಮಗಳನ್ನು ರೂಪಿಸತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಪ್ರದೀಪೇಶ್ವರ್, 16ನೇ ಶತಮಾನಕ್ಕೆ ಕನಕದಾಸರು ಸಂತ ಶರಣರಾಗಿದ್ದಾರೆ. ಈಗಿನ ಕಾಲಕ್ಕೆ ಸಿದ್ದರಾಮಯ್ಯನವರೇ ನಮಗೆ ಕನಕದಾಸರಾಗಿದ್ದಾರೆ. ಅವರ ಕಾಲಕ್ಕೆ ಕನಕನ ಕೆಣಕಬೇಡ, ಕೆಣಕಿ ತಿಣಕಬೇಡ ಅನ್ನುವ ಮಾತಿತ್ತು. ಈಗ ಅದನ್ನೇ ನಾನು ಸಿದ್ದರಾಮಯ್ಯ ಕೆಣಕಬೇಡ, ಕೆಣಕಿ ತಿಣಕಾಡಬೇಡಿ ಎಂದು ವಿರೋಧ ಪಕ್ಷದವರಿಗೆ, ಮುಖಂಡರಿಗೆ ಹೇಳುತ್ತೇನೆ ಎಂದು ತನ್ನ ಮಾಮೂಲಿ ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದರು. ನಂತರ ಮಾತನಾಡಿದ ಅವರು, ಕುರುಬ ಸಮುದಾಯದಲ್ಲಿ ತಂದೆ ತಾಯಿ ಕಳೆದುಕೊಂಡ ಮಕ್ಕಳಿದ್ದರೆ ನನಗೆ ಪಟ್ಟಿ ಕೊಡಿ. ಅವರ ಸಂಪೂರ್ಣ ವಿದ್ಯಾಭ್ಯಾಸದ ಹೊರೆಯನ್ನ ನಾನು ಹೊತ್ತುಕೊಳ್ಳುತ್ತೇನೆ. ಅವರಿಗೆ ತಂದೆ ತಾಯಿಯಾಗಿ ನಿಲ್ಲುತ್ತೇನೆ. ಇದು ಕೇವಲ ಕುರುಬ ಸಮುದಾಯಕ್ಕೆ ಮಾತ್ರವಲ್ಲ, ಎಲ್ಲ ಹಿಂದುಳಿದ ಜನಾಂಗದವರು ಬಳಸಿಕೊಳ್ಳಬಹುದು ಎಂದರು. ಸಿದ್ದರಾಮಯ್ಯನನ್ನ ಕೆಣಕಬೇಡ, ಕೆಣಕಿ ತಿಣುಕಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಸಮುದಾಯದಲ್ಲಂತ ಮಕ್ಕಳು, ತಂದೆ ಇಲ್ದಿರೋ ಮಕ್ಕಳು, ತಾಯಿ ಇಲ್ದಿರೋ ಮಕ್ಕಳು ಇರ್ತಾರೆ. ಅವ್ರದ್ದೊಂದು ಪಟ್ಟಿ ಮಾಡಿ ಅಂಥ ಮಕ್ಕಳನ್ನ ಗುರುತಿಸೋಣ. ತಂದೆ ತಾಯಿ ಇಲ್ದಿರೋ ಮಕ್ಕಳ ಜವಾಬ್ದಾರಿನ ಎಲ್ಲರೂ ಸೇರಿ ತಗೊಳ್ಳೋಣ. ಒಂದಷ್ಟು ಜನ ಪಟ್ಟಿ ಮಾಡಿ, ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಪಟ್ಟಿ ಮಾಡಿ
ತಾಲೂಕಲ್ಲಿ ಪಟ್ಟಿ ಮಾಡಿ ಆ ಮಕ್ಕಳದೆಲ್ಲ ಒಂದು ಸರ್ ಈ ಮಗುಗೆ ತಂದೆ ತಾಯಿ ಇಲ್ಲ ಸರ್ ಅಂತೇಳಿ ನನ್ನ ಕೈಯಲ್ಲಿ ನಾನು ಏನಾಗುತ್ತೋ ಆ ಮಕ್ಕಳಿಗೆ ದಾರಿ ತೋರಿಸೋ ಪ್ರಯತ್ನ ಪಡ್ತೀನಿ. ಕಾರ್ಯಕ್ರಮದಲ್ಲಿ ಕುರುಬ ಸಮುದಾಯದಲ್ಲಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಹಾಗೂ ಸಮುದಾಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಗೈದ ಸಾಧಕರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಠಾಲಿ, ಎಡಿಸಿ ಭಾಸ್ಕರ್, ಕುರುಬ ಸಮುದಾಯದ ಮುಖಂಡರು ಸೋಮೇನಹಳ್ಳಿ ಕಾರ್ಕೂರಪ್ಪ, ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಡಾಲ್ಫಿನ್ ನಾಗರಾಜ್, ತಾಲೂಕು ಅಧ್ಯಕ್ಷ ಎಂ ಆನಂದ್, ತಹಶೀಲ್ದಾರ್ ಅನಿಲ್, ಸುಮಿತ್ರಮ್ಮ ಇನ್ನಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಸುವಿಗೆ ಮೇವು ತರಲು ಹೊಲಕ್ಕೆ ಹೋದ ಮಹಿಳೆ ಮೇಲೆ ಚಿರತೆ ದಾಳಿ ಮಾಡಿ ಮಹಿಳೆಯ ತಲೆಯ ಭಾಗವನ್ನು ಸಂಪೂರ್ಣವಾಗಿ ಭಕ್ಷಿಸಿರುವ ದಾರುಣ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶಿವಗಂಗೆ ಬೆಟ್ಟದ ಬಳಿಯ ಕಂಬಾಳು ಗೊಲ್ಲರಹಟ್ಟಿ ಗ್ರಾಮದ ಬಳಿ ಚಿರತೆ ದಾಳಿ ಮಾಡಿದ್ದು 45 ವರ್ಷದ ಕರಿಯಮ್ಮ ಅನ್ನೋರನ್ನ ಬಲಿ ಪಡೆದಿದೆ. ಅವಿವಾಹಿತೆಯಾದ ಕರಿಯಮ್ಮ ತನ್ನ ಹಸುಗಳಿಗೆ ಭಾನುವಾರ ಸಂಜೆ ಮೇವು ತರಲು ಹೋದಾಗ ಈ ಘಟನೆ ಸಂಭವಿಸಿದೆ. ಪದೇ ಪದೇ ಚಿರತೆ ದಾಳಿಗೆ ಶಿವಗಂಗೆ ಅಕ್ಕಪಕ್ಕದ ಗ್ರಾಮಸ್ಥರು ಕುಪಿತಗೊಂಡು ಅರಣ್ಯಾಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಗಂಗೆ ಬೆಟ್ಟದ ತಪ್ಪಲಿನ ಕಂಬಾಳು, ಬಸವಾಪಟ್ಟಣ, ಆಲದಹಳ್ಳಿ ಬೆಟ್ಟ ಸೇರಿದಂತೆ ಸೋಂಪುರ ಹೋಬಳಿಯ ಹಲವೆಡೆ ಪದೇ ಪದೇ ಚಿರತೆ ಉಪಟಳ ಹೆಚ್ಚಾಗಿದೆ. ಇದುವರೆಗೂ ಪ್ರಾಣಿಗಳನ್ನು ಭಕ್ಷಿಸುತ್ತಿದ್ದ ಚಿರತೆ ಇದೀಗ ಮಾನವನ ರಕ್ತದ ರುಚಿ ನೋಡಿದೆ. ಅರಣ್ಯ ಇಲಾಖೆ ಬೋನುಗಳನ್ನು ಇಟ್ಟರೂ ಚಿರತೆ ಹಾವಳಿ ಕಡಿಮೆಯಾಗಿಲ್ಲ ಅಂತ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳ ನಡೆ ಖಂಡಿಸಿ ವಾಗ್ವಾದ ನಡೆಸಿದ್ರು. ದಾಬಸ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ರಾಜು ಗ್ರಾಮಸ್ಥರ ಮನವೊಲಿಸಿ ಸ್ಥಳದಲ್ಲಿದ್ದ ಬಿಗುವಿನ ವಾತಾವರಣ ಸ್ವಲ್ಪ ತಿಳಿಗೊಳಿಸಿದ್ರು. ಸರ್ ಅರ್ಥ ಆಗಿಲ್ಲ ಅವ್ರಿಗೆ. ಸರ್ ಅರ್ಥ ಆಗಿಲ್ಲ ಸರ್ ಅವ್ರಿಗೆ. ಸರ್ ಅರ್ಥ ಆಗಿದ್ರೆ 2 ಅವರ್ ಬಿಟ್ಕೊಂಡ್ ಬರ್ತಾ ಇರ್ಲಿಲ್ಲ ಸರ್ ಅವರು. ಒಂದ್ ನಿಮಿಷ ಹೇಳ್ತೀನಿ. ಅವ್ರೆಲ್ಲಿ ಮಡಿಗೆ ಕೇಳಿ. ಇನ್ನು ರಾತ್ರಿ ಗ್ರಾಮಸ್ಥರು ಬೆಂಕಿ ಹಾಕಿ ಮೃತ ಮಹಿಳೆಯ ಶವ ಕಾಯುತ್ತಿದ್ದ ವೇಳೆ ಮತ್ತೊಂದು ಶಾಕ್ ಎದುರಾಗಿತ್ತು. ಪೊಲೀಸ್ ಹಾಗೂ ಸಾರ್ವಜನಿಕರನ್ನೇ ಬೆದರಿಸಿದ ಚಿರತೆ ಮೃತದೇಹವನ್ನು ಹೊತ್ತೊಯ್ಯಲು ರಾತ್ರಿ ಸುಮಾರು 11 ಗಂಟೆಯಲ್ಲಿ ಯತ್ನಿಸಿದೆ. ಕೂಡಲೇ ಅಲ್ಲೇ ಇದ್ದ ದೊಣ್ಣೆ, ಮಚ್ಚು ಮತ್ತು ಟಾರ್ಚ್ ಬಳಸಿ ಮತ್ತೊಮ್ಮೆ ಚಿರತೆ ಬಾಯಿಯಿಂದ ಮೃತದೇಹವನ್ನು ಗ್ರಾಮಸ್ಥರು ಬಿಡಿಸಿಕೊಂಡಿದ್ದಾರೆ. ಇನ್ನು ಸಿನಿಮಾ ಶೈಲಿಯ ಈ ಭಯಾನಕ ಘಟನೆ ಬಗ್ಗೆ ಮೃತ ಕುಟುಂಬಸ್ಥ ನಾಗರಾಜು ಕೂಡ ಮಾತನಾಡಿದ್ದಾರೆ. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಕನಕದಾಸರ ತಾತ್ವಿಕತೆಯ ಚಿಂತನೆ, ಧೈರ್ಯ ಹಾಗೂ ಇದೇ ಸಮುದಾಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಚಾಣಕ್ಯತನ ಮಾದರಿಯಾಗಿದ್ದು, ಮಹನೀಯರ ಆದರ್ಶ ನಮಗೆಲ್ಲ ಸ್ಫೂರ್ತಿಯಾಗಬೇಕು ಎಂದು ನಗರಾಭಿವೃದ್ಧಿ ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಕುರುಬರ ಸಂಘ ಸಂಯುಕ್ತ ಆಶ್ರಯದಲ್ಲಿ ಕೋಲಾರ ನಗರದ ಕನಕ ಮಂದಿರದ ಮುಂಭಾಗ ಏರ್ಪಡಿಸಿದ್ದ ಸಂತ ಶ್ರೇಷ್ಠ ಕವಿ ಭಕ್ತಿ ಕನಕದಾಸ 537ನೇ ಜಯಂತಿ ಕಾರ್ಯಕ್ರಮವನ್ನು ಸಚಿವ ಬೈರತಿ ಸುರೇಶ್ ಉದ್ಘಾಟಿಸಿ ಮಾತನಾಡಿ, ಕನಕದಾಸರ ಆಧ್ಯಾತ್ಮಿಕ ವಿಷಯಗಳಿಂದ ಸಮಾಜದ ತಲ್ಲಣಕ್ಕೆ ಕಾರಣವಾಯಿತು. ಅದೇ ರೀತಿಯಾಗಿ ನಮ್ಮ ನಾಡಿನ ಮುಖ್ಯಮಂತ್ರಿಯವರು ಅದೇ ಸಮುದಾಯದವರಾಗಿದ್ದು, ಕನಕದಾಸರು ಹಾಗೂ ಅಂಬೇಡ್ಕರ್ ಹಾಕಿಕೊಟ್ಟ ಹಾದಿಯಲ್ಲಿ ಸರ್ಕಾರ ನಡೆಯುತ್ತಿದೆ. ಕುರುಬರ ಹಾಸ್ಟೆಲ್ ನಿರ್ಮಾಣ ಮಾಡಲು 2 ಕೋಟಿ ಮಂಜೂರು ಮಾಡಲಾಗಿದೆ. ಜಿಲ್ಲಾಸ್ಪತ್ರೆ ಉನ್ನತೀಕರಣಕ್ಕಾಗಿ 10 ಕೋಟಿ ಅನುದಾನ ಮಂಜೂರಾಗಿದೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ 170 ಕೋಟಿಗಳಷ್ಟು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದರೊಂದಿಗೆ ಶಾಸಕರು ಹಾಗೂ ಸಂಸದರುಗಳು ಜಿಲ್ಲೆಯ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದರು. ಕೋಲಾರದಲ್ಲಿ MLA ಆಗಿದ್ರು, ಸಹಾಯ ಮಾಡಿದ್ರು. ಕೊಟ್ಟೂರು ಮಂಜು MLA ಆದ್ರು, ಸಹಾಯ ಮಾಡಿದ್ರು ಸಿದ್ದರಾಮಯ್ಯ. ನಮ್ಮ ಅನಿಲ್ ಕುಮಾರ್ MLA ಆದ್ರು, ಸಹಾಯ ಮಾಡಿದವರು ಸಿದ್ದರಾಮಯ್ಯ. ಮುಂಚೆ KH ಮುನಿಯಪ್ಪನವರು ಇಲ್ಲಿ MP ಆಗಿದ್ರು, ಸಹಾಯ ಮಾಡಿದ್ರು ಸಿದ್ದರಾಮಯ್ಯ. ಬರೀ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿ ಅಲ್ಲ ಸಿದ್ದರಾಮಯ್ಯ. ಇವತ್ತು ಹಲವಾರು ಜಾತಿ ಜನಾಂಗಗಳ ಜೊತೆಗೆ ಇಟ್ಕೊಂಡು ಕೋಲಾರದವರೇ ಆದ ನಜೀರ್ ಅಹಮದ್ ಅವ್ರನ್ನ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು. ಇದು ಮಾಡಿದ್ರು ಸಿದ್ದರಾಮಯ್ಯ. ಆದ್ರಿಂದ ಪ್ರಭಾಕರ್ ನಿಮ್ಮೂರ ಬಿಡಪ್ಪ, ಪ್ರಭಾಕರ್ ಯಾವ. ಸಮಾರಂಭದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್, ಸಂಸದ ಎಂ ಮಲ್ಲೇಶ್ ಬಾಬು, ವಿಧಾನ ಪರಿಷತ್ ಶಾಸಕರಾದ ಇಂಚುರ ಗೋವಿಂದರಾಜು, ML ಅನಿಲ್ ಕುಮಾರ್,
ಮಾಜಿ ಸಚಿವ ವರ್ತೂರ್ ಪ್ರಕಾಶ್, ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ, ಕೋಲಾರ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿ ಶಾಂತರಾಜು ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು. 22 ವರ್ಷಗಳಿಂದ ನಿರಂತರವಾಗಿ ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬಂದಿರುವ ಸಮಾಜ ಸೇವಕ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾರಥ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ದಿನಾಂಕ 6/12/2024 ಶುಕ್ರವಾರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಸನ್ನಿಧಿ, ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆಯಾಗುವ ಜೋಡಿಗೆ ಉಡುಗೊರೆಯಾಗಿ ಸೀಮೆ ಹಸು ನೀಡಲಾಗುವುದು. ಅಲ್ಲದೆ SC/ST ವಧುವರರಿಗೆ ಸರ್ಕಾರದಿಂದ 50,000 ರೂಪಾಯಿ ಪ್ರೋತ್ಸಾಹಧನ ಕೊಡಿಸಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಶ್ರೀ SN ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಕಚೇರಿ, ಬಾಗೇಪಲ್ಲಿ ಟೌನ್. ಬನ್ನಿ, ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಫ್ಲೆಕ್ಸ್, ಬ್ಯಾನರ್ ಮತ್ತು ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದರೂ ನಗರಸಭಾ ಅಧ್ಯಕ್ಷರು ಸಂಸದ ಸುಧಾಕರ್ ಹೆಸರಿನಲ್ಲಿ ಕನಕ ಜಯಂತಿಗೆ ಶುಭಾಶಯ ಕೋರುವ ಹೆಸರಿನಲ್ಲಿ ಅಳವಡಿಸಿದ್ದ ಫ್ಲೆಕ್ಸ್ಗಳನ್ನು ಪೌರಾಯುಕ್ತರು ಪೊಲೀಸ್ ರಕ್ಷಣೆ ಪಡೆದು ತೆರವುಗೊಳಿಸಿದ್ರು. ನಗರಸಭೆ ಅಧ್ಯಕ್ಷರೇ ಸ್ಥಳಕ್ಕೆ ಬಂದು ಹೇಳಿದ್ರು, ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಸುಧಾಕರ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅವ್ರ ಕೆಪಾಸಿಟಿ ಏನಿದೆ ಮಾಡ್ಕೊಂಡೆ, ನಮ್ಮ ಕೆಪಾಸಿಟಿ ಏನಾದ್ರು ನಾವು ತೋರಿಸ್ತೀವಿ ಅಷ್ಟೇ. ಬನ್ನಿ, ನೀವೆಲ್ಲ ದೊಡ್ಡವ್ರು ಹಿರಿಯರಾಗಿ ಇವೆಲ್ಲ ನೋಡಿ ಅವ್ರು ಅಲ್ಲಿಗೆ ಕಮಿಷನರ್ ನನ್ ಕೇಳ್ತಾರೆ ಅವರು, ಪ್ಲೀಸ್ ಸಹಕಾರ ಕೊಡಿ ಸರ್. ಹಂಗಲ್ಲ ಸರ್, ಈಗ ಅಲ್ಲಲ್ಲ ನಾವೇನು ನಮ್ಮ ಸ್ವಂತದ್ದು ಕಟ್ಟಿಲ್ಲ, ಕನಕದಾಸರ ಜಯಂತಿ ಶುಭಾಶಯ ಕಟ್ಟಿದ್ದೀವಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕನಕದಾಸ ಜಯಂತಿಗಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾವಚಿತ್ರ ಹಾಕಿ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ ಶುಭಾಶಯ ಕೋರಿ ಹಾಕಿದ್ದ ಜಾಹೀರಾತು ಫಲಕಗಳಿಗೆ ನಗರಸಭೆಯಿಂದ ಅನುಮತಿ ಪಡೆಯದೆ ಅಳವಡಿಸಲಾಗಿದೆ ಅಂತ ನಗರಸಭಾ ಅಧಿಕಾರಿಗಳಿಂದಲೇ ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡು ಕಿತ್ತೆಸೆಯುವಾಗ ಸುಧಾಕರ್ ಬೆಂಬಲಿಗರು ಹಾಗೂ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ನಗರಸಭಾ ಅಧ್ಯಕ್ಷರಾಗಿರುವ ಅವರೇ ನಗರಸಭೆಗೆ ಅರ್ಜಿ ಸಲ್ಲಿಸಿ ಅನುಮತಿ ಪಡೆಯದೆ ಫಲಕಗಳನ್ನು ಅಳವಡಿಸಿರುವುದನ್ನು ಗಮನಿಸಿದ ಅಧಿಕಾರಿಗಳು ಧೈರ್ಯ ಮಾಡಿ ತೆಗೆದುಹಾಕಲು ಮುಂದಾಗಿದ್ರು.
ರಸ್ತೆ ಮಧ್ಯೆ ವಿದ್ಯುತ್ ಕಂಬಗಳು, ಜಾಹೀರಾತು ಫಲಕಗಳಿಗೆ ಅಳವಡಿಸಿದ್ದ ಕನಕ ಜಯಂತಿ ಶುಭಾಶಯ ಫಲಕಗಳನ್ನು ಕೀಳುವಾಗಲೇ ಪ್ರತ್ಯಕ್ಷರಾದ ಅಧ್ಯಕ್ಷ ಗಜೇಂದ್ರ 22ನೇ ವಾರ್ಡಿನ ಸದಸ್ಯೆ ಸ್ವಾತಿ ಮಂಜುನಾಥ್ ಗರಂ ಆದರು. ಇದು ಶಾಸಕ ಪ್ರದೀಪ್ ಈಶ್ವರ್ ಕೈವಾಡ ಅವರೇ ಬೇಕಂತಲೇ ಫಲಕಗಳನ್ನು ತೆಗೆಸುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಇದೊಂದು ರಾಜಕೀಯ ಕುತಂತ್ರ, ಇದು ಹೆಚ್ಚು ದಿನ ನಡೆಯಲ್ಲ ಅಂತ ಆರೋಪಿಸಿದ್ರು. ಜಯಂತಿ ಪ್ರಯುಕ್ತ ನಮ್ಮ ನಗರಸಭಾ ಅಧ್ಯಕ್ಷರಾದ ಗಜೇಂದ್ರ ಅವರು ಶುಭಾಶಯ ಕೋರಿ ಏನು ಬ್ಯಾನರ್ ಕಟ್ಟಿದ್ದಾರೆ. ಈ ಬ್ಯಾನರ್ಗಳನ್ನು ತೆರವುಗೊಳಿಸಬೇಕು ಅಂತೇಳಿ ನಗರಸಭಾ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಜಯಂತಿ ಏನು ಬ್ಯಾನರ್ ಹಾಕಿದ್ದಾರೆ ಅದನ್ನು ತೆಗೆಯುವಂಥ ಕೆಲಸ ಕೆಲವರು ಒತ್ತಡ ಹಾಕಿ ಮಾಡ್ತಾಯಿದ್ದಾರೆ. ಇದು ತಪ್ಪು ಅಂತ ನಾವು ಭಾವಿಸಿದ್ವಿ. ಯಾಕಂದರೆ ಜಯಂತಿಗಳು ಬಂದಾಗ ಆ ಸಮುದಾಯದ ಮುಖಂಡರು, ಆ ಸಮುದಾಯದ ಹಿರಿಯರು ಬ್ಯಾನರ್ ಹಾಕೋಂಥದ್ದು, ವಿಶಸ್ಸು ಶುಭಾಶಯ ಕೋರೋ ಅಂಥದ್ದು ಮೊದಲಿನಿಂದ ಬಂದಿರೋ ಅಂಥದ್ದು. ಹಾಗಾಗಿ ಬೇರೆ ಅವ್ರದ್ದು ಮಾತ್ರ ಇರಬೇಕು, ಬೇರೆಯವ್ರದ್ದು ಯಾರ್ದು ಇರಬಾರ್ದು ಅನ್ನೋ ಏನು ಹಿಟ್ಲರ್ ಸಂಸ್ಕೃತಿನ ಇವರು ಬಳಸ್ತಾ ಇದ್ದಾರೆ. ಪಾಪ ಅಧಿಕಾರಿಗಳಿಗೆ ನಾ ಬಿಡೆ ನೀಡೆ ಅಂತ ಹೇಳಿ ಅಧಿಕಾರಿಗಳು ಪಾಪ ಇಕ್ಕಟ್ಟಿನಲ್ಲಿದ್ದಾರೆ. ಈ ದಿನ ಅವರು ಅಧಿಕಾರಿಗಳನ್ನೆಲ್ಲ ಒತ್ತಡ ಹಾಕಿ ತೆಗೆಯಬೇಕು, ಈ ಬ್ಯಾನರ್ಗೆ ಯಾವುದು ಇರಬಾರ್ದು, ನಮ್ಮನ್ನು ಬಿಟ್ಟು ಅಂತೇಳಿ ಒತ್ತಡ ಹಾಕಿದ್ದಾರೆ. ಪೊಲೀಸ್ನ ಏನು MLA ಅವರು ಇರ್ಬೋದು, ಅವರೇ ಹೇಳಿರ್ಬೋದು, ಒತ್ತಡ ಹಾಕಿ ನಮಗೆ ಇದಿಲ್ಲ, ಪರ್ಮಿಷನ್ ಇಲ್ಲ, ಅದಿಲ್ಲ ಅಂತೇಳಿ ಏನು ನಗರಸಭಾ ಅಧ್ಯಕ್ಷರು ಫೋಟೋ ಇರ್ತಕ್ಕಂಥ ಬ್ಯಾನರ್ ತೆಗಿಬೇಕು ಅಂತೇಳಿ ಒತ್ತಡ ಹಾಕಿ. ಇದೇ ಮೊದಲ ಬಾರಿಗೆ ಇಂಥದ್ದೊಂದು ವಿಚಿತ್ರ ಪ್ರಸಂಗ ನಡೆದಿದ್ದು, ಅಧಿಕಾರದಲ್ಲಿರುವ ಅಧ್ಯಕ್ಷರ ವಿರುದ್ಧವೇ ಅವರ ಅಧಿಕಾರಿಗಳಿಂದಲೇ ಅವರ ಜಾಹೀರಾತು ಫಲಕ ತೆಗೆದದ್ದು ವಿಶೇಷ ಅನ್ನಿಸ್ತು. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿ ಹೊಡೆದಿದ್ದು, ಅದೃಷ್ಟವಶಾತ್ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಬಚಾವ್ ಆಗಿದ್ದಾರೆ. ಶಿರಾ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ದು, ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ದೊಡ್ಡ ಗಂಡಾಂತರದಿಂದ ಬಚಾವಾಗಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹೆಗ್ಗನಹಳ್ಳಿ ಬಳಿ ಘಟನೆ ನಡೆದಿದ್ದು, ನಾಗಶ್ರೀ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಸ್ ಪಲ್ಟಿಯಾಗಿದೆ. ಬಳ್ಳಾರಿಯಿಂದ ಬೆಂಗಳೂರು ಕಡೆ ಬರುತ್ತಿದ್ದ ಖಾಸಗಿ ಬಸ್ನಲ್ಲಿ 30 ಜನ ಪ್ರಯಾಣಿಕರಿದ್ದರು. ಇನ್ನು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗಾಯಾಳುಗಳನ್ನು ಶಿರಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಕಳ್ಳಂಬೆಳ್ಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಘಟನೆಯಿಂದ ಯಾವುದೇ ಸಾವು ಸಂಭವಿಸಿಲ್ಲ. ಕನಕದಾಸರು ದಾರ್ಶನಿಕರಾಗಿದ್ದು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದಾರೆ. ಇವರ ಹಾದಿಯಲ್ಲಿ ಪ್ರತಿಯೊಬ್ಬರೂ ನಡೆಯಬೇಕು, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಸಚಿವ KH ಮುನಿಯಪ್ಪ ಕರೆ ನೀಡಿದರು. ದೇವನಹಳ್ಳಿ ಜಿಲ್ಲಾಡಳಿತ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ KH ಮುನಿಯಪ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಕನಕದಾಸರು ದಾರ್ಶನಿಕರಾಗಿದ್ದು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದಾರೆ. ಇವರ ಹಾದಿಯಲ್ಲಿ ಪ್ರತಿಯೊಬ್ಬರೂ ನಡೆಯಬೇಕು, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು. ಸಮಾಜದ ಕೆಲವು ಬೇಡಿಕೆಗಳನ್ನು ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕೆಲಸಗಳನ್ನು ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ದೇವರಿಲ್ಲದಿರೋ ಕಡೆ ಹೋಗಿ ಬಾಳೆಹಣ್ಣು ತಿನ್ನಿ ಅಂದರೆ ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿ ತಿಂದು ಬರ್ತಾರೆ. ಇವ್ರು ವಾಪಸ್ ಬರ್ತಾನೆ ಬಾಳೆಹಣ್ಣು ತಗೊಂಡು ವ್ಯಾಸನ, ನಾನೆಲ್ಲಿ ಹಣ್ಣು ತಿನ್ನೋಕ್ಕೆ ಆಗಲಿಲ್ಲ ಅಂತ. ಅಂದರೆ ಸೃಷ್ಟಿಕರ್ತ ಇಲ್ಲದ ಜಾಗ ಇಲ್ಲ ಅಂತ ಮಹಾಜ್ಞಾನಿ ಅಂತ ಹಲವಾರು ನಿದರ್ಶನಗಳು ಇವರಿಗಿದೆ. ಅದರಲ್ಲಿ ಸಮಾಜದ ಸುಧಾರಣೆ, ಮೇಲು ಕೀಳಿನ ಭಾವನೆ, ಇವೆಲ್ಲವನ್ನು ಹೋಗಲಾಡಿಸೋದಕ್ಕೆ ಅತಿ ಹೆಚ್ಚಿನ ಒತ್ತು ಕೊಟ್ಟು ಸಮಾಜಕ್ಕೆ ಕಣ್ತೆರೆಸುವಂಥ ಕೆಲಸವನ್ನು ಮಾಡಿರೋದರಲ್ಲಿ ಬಹಳ ಶ್ರೇಷ್ಠರಾಗಿದ್ದಾರೆ ಕನಕದಾಸ.
ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಹಿತಿ ಡಾಕ್ಟರ್ ಹುಲಿಕುಂಟೆ ಮೂರ್ತಿ ಅವರು ಸಂತ ಕನಕದಾಸರ ಜೀವನ ಶೈಲಿ ಮತ್ತು ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಮಹತ್ವದ ಸ್ಥಾನದ ಬಗ್ಗೆ ಪರಿಚಯ ಮಾಡಿಕೊಟ್ಟರು. ಇನ್ನು ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಸಮುದಾಯಕ್ಕಾಗಿ ದುಡಿದ ಗಣ್ಯರಿಗೆ ಅಭಿನಂದಿಸಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ, ಉಪಕಾರ್ಯದರ್ಶಿ ಟಿಕೆ ರಮೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ತಹಶೀಲ್ದಾರ್ ಬಾಲಕೃಷ್ಣ, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಕೆಎಂ ಕೃಷ್ಣಮೂರ್ತಿ, ಬಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. 15ನೇ ಶತಮಾನದಲ್ಲಿ ಸಮಾಜದಲ್ಲಿನ ಜಾತಿವಾದವನ್ನ ಖಂಡಿಸಿ ಸಮಾನತೆಯನ್ನ ಸಾರಿದ ಸಂತ ಶ್ರೇಷ್ಠರು ಕನಕದಾಸ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಉದ್ಘಾಟಿಸಿ ಮಾತನಾಡಿ, ಕುಲ ಎಂದು ಹೊಡೆದಾಡಬೇಡಿ, ಎಲ್ಲರೂ ಒಂದೇ ಎಂದು ಸಾರಿದವರು ಕನಕದಾಸರು. ಅವರ ಭಕ್ತಿಗೆ ಮೆಚ್ಚಿ ಉಡುಪಿ ಶ್ರೀ ಕೃಷ್ಣನೇ ತಿರುಗಿ ಕನಕದಾಸನಿಗೆ ದರ್ಶನ ಭಾಗ್ಯ ಒದಗಿಸಿದ್ರು. ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು. ಕನಕದಾಸರು 15-16ನೇ ಶತಮಾನದಲ್ಲಿ ಬಾಳೆ ಬದುಕಂತ ಮಹಾನ್ ತತ್ವಜ್ಞಾನಿಗಳು. ನಾವೆಲ್ಲ ಹೇಳ್ತಾರೆ ಅವರು ಯುದ್ಧದಲ್ಲಿ ಸೋತಾಗ ವೈರಾಗ್ಯ ಬಂದು ದಾಸರಾದು ಅಂತ ಹೇಳ್ತಾರೆ. ಅದು ಅಷ್ಟು ಮಾತ್ರ ಅಲ್ಲ ನನ್ನ ದೃಷ್ಟಿನಲ್ಲಿ. ಅದಕ್ಕೋಸ್ಕರ ಅವರು ವೈರಾಗ್ಯ ಬಂದು ದಾಸರಾಗಲಿಲ್ಲ. ನೀವೆಲ್ಲ ಕೇಳಿದಿರಿ ಚರಿತ್ರೆಯಲ್ಲಿ, ಅಶೋಕ ಚಕ್ರವರ್ತಿ ಕನಿಷ್ಕ ಯುದ್ಧದಲ್ಲಿ ಯುದ್ಧವನ್ನು ಜಯಿಸಿದರೂ ಕೂಡ ಅಲ್ಲಾದಂಥ ಸಾವು ನೋವುಗಳಿಗೆ ಮನನೊಂದು, ಬೇಡಪ್ಪ ಇದು ಈ ಯುದ್ಧ ಅಮಾಯಕರು ಬಂದು ಸಾಯೋದು, ಅವ್ರ ಹೆಂಡತಿ ಮಕ್ಕಳುಗಳ ನೋವು, ಸತ್ತವರ ಆಕ್ರಂದನ, ಇವೆಲ್ಲವನ್ನು ನೋಡಿ ಬೇಜಾರಾಗಿ ಅವನ ಯುದ್ಧವನ್ನು ಗೆದ್ದಿದ್ರು ಕೂಡ ಅವನೇನು ಮಾಡ್ದ, ಇಲ್ಲ ಇನ್ನು ಮುಂದೆ ಯುದ್ಧ ಬೇಡ ಅಂತ ಅಂದ್ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಕನಕದಾಸರು ಕೂಡ ಯುದ್ಧದಲ್ಲಿ ಭಾಗಿಯಾಗಿ ಅಲ್ಲಿ ರಾಜರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಮತ್ತು ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಇದೇ ವೇಳೆ ತಹಶೀಲ್ದಾರ್ ಮಹೇಶ್ ಪತ್ರಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಜನಾರ್ದನ್ ಮೂರ್ತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್, ಆಯುಕ್ತರಾದ ಡಿಎಂ ಗೀತಾ, ಇಒ ಹೊನ್ನಯ್ಯ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಮುಖಂಡ ಲಂಕಪ್ಪ, ಸಂಗೊಳ್ಳಿ ರಾಯಣ್ಣ, ಯುವ ಸೇನೆ ತಾಲೂಕು ಅಧ್ಯಕ್ಷ ನಾಗರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸಮಾಜದಲ್ಲಿ ಈ ಹಿಂದೆ ಇದ್ದಂತಹ ಮೂಢನಂಬಿಕೆ, ಜಾತಿ ಪದ್ಧತಿ, ನಾನಾ ರೀತಿಯ ಅನಿಷ್ಟ ಪದ್ಧತಿಗಳ ವಿರುದ್ಧ ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಜನಜಾಗೃತಿ ಮೂಡಿಸಿ ಸಮಾಜ ಸುಧಾರಣೆಗೆ ಪ್ರಯತ್ನಿಸಿದ ಮಹಾನ್ ವ್ಯಕ್ತಿ ಕನಕದಾಸರು ಎಂದು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಾಗೂ ನಾಡ ಹಬ್ಬಗಳ ಆಚರಣಾ ಸಮಿತಿಯಿಂದ ಸೋಮವಾರ ದಾಸಶ್ರೇಷ್ಠ ಶ್ರೀ ಕನಕದಾಸರ 537ನೇ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಶ್ರೀ ಕನಕದಾಸರಂತಹ ಮಹಾನ್ ಆದರ್ಶ ವ್ಯಕ್ತಿಗಳನ್ನು ನೆನೆಯುವ ಮತ್ತು ಅವರ ಜೀವನವನ್ನು ಅರಿಯುವ ಮೂಲಕ ಅವರ ಬದುಕಿನ ಸಂದೇಶವನ್ನು ಅಳವಡಿಸಿಕೊಳ್ಳೋಣ. ಆ ಮೂಲಕ ನಮ್ಮ ಬದುಕಿನಲ್ಲಿ ಉತ್ತಮ ಬದಲಾವಣೆಗಳನ್ನು ತಂದುಕೊಳ್ಳೋಣ ಎಂದರು. ಮಹಾತ್ಮ ಗಾಂಧೀಜಿ ಇರ್ಬೋದು, ನಮ್ಮ ಸಂಗೊಳ್ಳಿ ರಾಯಣ್ಣನವರು ಇರ್ಬೋದು, ಈ ಮಹನೀಯರ ಹೆಸರುಗಳಲ್ಲಿ ಒಂದು ಯಾಕೆ ಒಂದು ಸರ್ಕಾರಗಳು ಜಯಂತಿ ಮಾಡ್ತಾ ಇದೆ ಅಂದರೆ, ಅವರು ಒಂದು ಅಧಿಕಾರ ಅವಧಿಯಲ್ಲಿ ಅವರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳನ್ನ ಇವತ್ತು ಸರ್ಕಾರಗಳು ಗಮನಿಸಿ ಇವತ್ತು ಆ ಜಯಂತಿಗೆ ಮುಖೇನ ಈ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡಬಹುದು. ಈ ಸಮಾಜದಲ್ಲಿ ಈ ನಾಡಿಗಾಗಿ, ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರ ಇತಿಹಾಸವನ್ನು ತಿಳಿಸಬೇಕಂತ ಈ ಜಯಂತಿಗಳನ್ನು ಮಾಡಿದ್ದಾರೆ.
ಕುರುಬ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳಲ್ಲಿನ 21 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಯಿತು. ಜಯಪ್ರಕಾಶ್ ನಾರಾಯಣ್ ಹಾಗೂ ಎಚ್ಡಿ ದೇವೇಗೌಡ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ತಲಾ 5,000 ರು ಪ್ರೋತ್ಸಾಹಧನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕುರುಬರ ಸಂಘದ ಅಧ್ಯಕ್ಷ ಕೆ ಮಂಜುನಾಥ್, ಗೌರವಾಧ್ಯಕ್ಷ ಎಂ ಗಣೇಶಪ್ಪ, ಪ್ರಧಾನ ಕಾರ್ಯದರ್ಶಿ ಎಂ ರಾಮಾಂಜಿ, ನಗರಸಭೆ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ, ಬಂಕ್ ಮುನಿಯಪ್ಪ, ತಾದೂರು ರಘು, ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ವಕ್ಫ್ ಆಸ್ತಿ ಪಾಸ್ತಿಗಳಿಗೆ ಇವತ್ತು ನೆನೆಯದಲ್ಲ, 16 ವರ್ಷಗಳ ದಾಖಲೆಗಳ ಪರಭಾರೆ ಇದೆ. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೆಸುತ್ತಿದೆ. ಇದಕ್ಕೂ ಮುನ್ನ 2 ಬಾರಿ ಬಿಜೆಪಿ ಅಧಿಕಾರ ನಡೆಸಿತ್ತು. ಆಗ ಯಾಕೆ ಈ ಆಸ್ತಿಗಳನ್ನ ಗುರುತಿಸಿ ರದ್ದು ಮಾಡಲಿಲ್ಲ? ಜಿಲ್ಲಾ ಮಟ್ಟಕ್ಕೆ ಬಂದ್ರೆ ರೈತರ ಸಾಗುವಳಿ ಜಮೀನುಗಳನ್ನೇ ಸುಮಾರು 11,000 ಹೆಕ್ಟೇರ್ ಪ್ರದೇಶವನ್ನ ಅರಣ್ಯ ವಶಕ್ಕೆ ನೀಡಿದ್ದೀರಲ್ವಾ? ಅದಕ್ಕೆ ಯಾರು ಹೊಣೆ ಎಂದು ಬಿಜೆಪಿ ಮುಖಂಡರಿಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿರುಗೇಟು ನೀಡಿದರು. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕನಕದಾಸ ಜಯಂತಿಗೂ ಮುನ್ನ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಜಿಲ್ಲೆಯ 3 ತಾಲೂಕುಗಳಲ್ಲಿ ವಕ್ಫ್ ಬೋರ್ಡ್ಗೆ ಆಸ್ತಿ ಪರಭಾರೆ ಆಗಿರುವ ಬಗ್ಗೆ ಅದರ ವಿರುದ್ಧ ಪ್ರತಿಭಟನೆ ನಡೆಸಿದ ವಿರೋಧ ಪಕ್ಷದ ಮುಖಂಡರಿಗೆ ಸ್ಪಷ್ಟೀಕರಣ ನೀಡುತ್ತಾ ನಾಳೆ ನಡೆಯುವ ಪ್ರತಿಭಟನೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಜಿಲ್ಲೆಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ವಿರೋಧ ಪಕ್ಷ ಬಿಜೆಪಿ ಮುಖಂಡರು ವಾಸ್ತವಾಂಶ ಅರಿಯದೆ ಜನರಲ್ಲಿ ಹೋರಾಟದ ಮನೋಭಾವನೆ ಮೂಡಿಸುವ ಮೊದಲು ವಕ್ಫ್ ಬೋರ್ಡ್ಗಳಿಗೆ ಈಗಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪರಭಾರೆ ಮಾಡಿಲ್ಲ. 2019ಕ್ಕೂ ಮೊದಲೇ 100 ಎಕರೆ ನೋಂದಣಿಯಾಗಿದೆ. ಅದಕ್ಕೂ ಮೊದಲು ಬಿಜೆಪಿ ಸರ್ಕಾರವೇ ಅಧಿಕಾರದಲ್ಲಿತ್ತಲ್ಲ. ಹಾಗೇನಾದರೂ ರೈತರ ಜಮೀನುಗಳಾಗಲಿ ಮಠಮಾನ್ಯಗಳ ಜಮೀನು ಒತ್ತುವರಿಯಾಗಿದ್ದರೆ ಯಾಕೆ ರದ್ದು ಮಾಡಿಲ್ಲ ಅಂತ ತಿರುಗೇಟು ನೀಡಿದರು. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರು ಇವತ್ತು ಕೆಲವು ವಿಚಾರಗಳನ್ನು ಅನವಶ್ಯಕವಾಗಿ ಇವತ್ತು ಪ್ರಸ್ತಾಪ ಮಾಡಿ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಬಹುಮತದ ಸರ್ಕಾರದ ವಿರುದ್ಧವಾಗಿ ಜನರಲ್ಲಿ ತಪ್ಪು ಕಲ್ಪನೆಯನ್ನು ಮೂಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಕಂದವಾರದಲ್ಲಿ ವಕ್ಫ್ಗೆ ಬದಲಾವಣೆಯಾಗಿರುವ 8 ಗುಂಟೆ ಜಮೀನು 2019ಕ್ಕೂ ಮೊದಲೇ ಪರಭಾರೆಯಾಗಿದೆ. ಶಿಡ್ಲಘಟ್ಟ ಬೆಳ್ಳೂಟಿ ಗೇಟ್ ಬಳಿ ಇರುವ ಆಂಜನೇಯ ಸ್ವಾಮಿ ಜಮೀನು, ಅದರ ಪಕ್ಕದಲ್ಲಿರುವ ದರ್ಗಾಗೆ ಎಷ್ಟೆಷ್ಟು ಜಮೀನು ಬೇಕು ಅನ್ನೋದನ್ನು ಹಿಂದೂ ಮುಸ್ಲಿಮರಿಬ್ಬರು ಭಾಗ ಮಾಡಿಕೊಂಡು ಸೌಹಾರ್ದಯುತವಾಗಿ ಅಕ್ಕಪಕ್ಕದಲ್ಲಿಯೇ ದೇವಸ್ಥಾನ ಮತ್ತು ಮಸೀದಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಚಿಂತಾಮಣಿಯಲ್ಲಿ ಭುಗಿಲೆದ್ದಿರುವ ಅಂಬಾಜಿ ದರ್ಗಾ ಪಕ್ಕದ ಜಮೀನುಗಳು 25 ವರ್ಷಗಳ ಹಿಂದೆಯೇ ಬದಲಾವಣೆಗಳಾಗಿವೆ. ಕೆಲವು ಆಸ್ತಿಗಳು ಕೋರ್ಟ್ನಲ್ಲಿ ಕೇಸ್ ನಡೀತಿವೆ. ನ್ಯಾಯಾಲಯದಲ್ಲಿ ಯಾವ ತೀರ್ಪು ಬರುತ್ತೋ ಅದನ್ನು ನಾವು ಸ್ವಾಗತಿಸಬೇಕಿದೆ. ಈ ವಾಸ್ತವಾಂಶವನ್ನು ಅರಿಯದ ಬಿಜೆಪಿ ಮುಖಂಡರು ರಾಜಕೀಯ ಮಾಡಲು ಹೊರಟಿದ್ದಾರೆ. ಅವರು ನಡೆಸುತ್ತಿರುವ ಪಾದಯಾತ್ರೆ ಪ್ರತಿಭಟನೆಗಳಿಗೆ ಅರ್ಥವೇ ಇಲ್ಲ ಅಂತ ಗುಡುಗಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಕಂದವಾರದ ಸರ್ವೆ ನಂಬರ್ 1ರಲ್ಲಿ ಶಾಲೆಗೆ ಸಂಬಂಧಪಟ್ಟಂಥ ಜಾಗ ವಕ್ಫ್ ಬೋರ್ಡ್ಗೆ ಇವತ್ತು ಅದು ಸೇರಿಬಿಟ್ಟಿದೆ ಅಂತಕ್ಕಂಥದ್ದನ್ನು ದೊಡ್ಡದಾಗಿ ಅವತ್ತು ಟಿ ವಿಗಳಲ್ಲಿ ಮತ್ತೊಂದು ಕಡೆ ಚರ್ಚೆಗಳಾಗ್ತದೆ. ನಾವು ಇದನ್ನು ತಕ್ಷಣ ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ನಾವು ನಮ್ಮ ತಕ್ಷಣಕ್ಕೆ ಬಂದಂಥ ಸಂದರ್ಭದಲ್ಲಿ ಇದರ ಮಾಹಿತಿಯನ್ನು ಹುಡ್ಕೊಂಡು ಹೋದಾಗ 2019ರ ಮಧ್ಯದಲ್ಲಿ ಇದಕ್ಕೆ ಇದು ಆಸ್ತಿಯನ್ನು ಇದನ್ನು ನೋಟಿಫಿಕೇಷನಲ್ಲಿ ಏನಿದೆ, ವಕ್ಫ್ ನೋಟಿಫಿಕೇಷನಲ್ಲಿ ಏನಿದೆ, ಆ ನೋಟಿಫಿಕೇಷನಲ್ಲಿ ಇದ್ದಂಥ 19 ಅಡಿಗೆ 76 ಅಡಿ 76 ಅಡಿ ಏನಿದೆ ಅದನ್ನು ನೀವು ಇದನ್ನು ದಾಖಲೆಗಳಲ್ಲಿ ಮಾಡಿ ಅಂತ ಹೇಳಿದ್ರೆ, ಅವತ್ತು ಅಧಿಕಾರಿಗಳು ಜಿಲ್ಲಾ AC ಅವರು ಕೂಡ ಅದನ್ನು ಆದೇಶ ಕೊಟ್ಟಿದ್ದರೆ, ಯಾರು ಸ್ಥಳೀಯವಾಗಿದ್ದಂಥ ತಹಸೀಲ್ದಾರ್ ಅವರು ಯಾರು ಅಧಿಕಾರಿಗಳು ಪೂರ್ತಿ 19 ಕುಂಟೆನೂ ಅದು ಒಂದು ದಾವೂದ್ ಶಾ ವಲಿ ದರ್ಗಾ ಹೆಸರಲ್ಲಿ ಮಾಡ್ತಕ್ಕಂಥ ಕೆಲಸ ಆಗಿತ್ತು. ಇದು ಯಾರ ಗಮನಕ್ಕೂ ಬಂದಿಲ್ಲ. ಆದರೆ ಆ ವಿಚಾರ ಯಾವುದೇ ರೀತಿ ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಚಾರ. ಇದ್ರ ಬಗ್ಗೆ ಯಾರೂ ನಮ್ಮ ಗಮನಕ್ಕೂ ತಂದಿಲ್ಲ. ಯಾರ್ಯಾರು ಹಿಂದೆ ಪ್ರಸ್ತಾವನೆ ಮಾಡಿದ್ರು ಆ ಸಂದರ್ಭದಲ್ಲಿ ಯಾರಿಲ್ಲಿ ಈ ಚಿಕ್ಕಬಳ್ಳಾಪುರದ ವಿಧಾನಸಭೆಯನ್ನು ಪ್ರತಿನಿಧಿಸ್ತಾ ಇದ್ದರು, ಯಾರಿಲ್ಲಿ ಮಂತ್ರಿಗಳಾಗಿದ್ದರು, ಅವರು ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕಾಗಿತ್ತು. ಅವ್ರಿಗೆ ಯಾರೂ ಕ್ರಮ ತೆಗೆದುಕೊಂಡಿಲ್ಲ. ನಾನು ಯಾವುದೋ ಒಂದು ವರದಿ ನೋಡಿದ್ರೆ ಯಾರೋ ನಿವೃತ್ತ ಶಿಕ್ಷಕರು ಇದನ್ನು ನಾವು ಪತ್ರ ಬರೆದಿದ್ವಿ ಮತ್ತೊಂದು ಬರೆದಿದ್ವಿ ಅಂದರು. ನಾನು ಜಿಲ್ಲಾ ಮಂತ್ರಿ ಆದಮೇಲೆ ನಮ್ಮ ಪ್ರದೀಪ್ ಅವರು ಇಲ್ಲಿ ಶಾಸಕರಾದಮೇಲೆ ಯಾರೂ ನಮ್ಗೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಆ ರೀತಿ ಕೊಟ್ಟಿದ್ದರೆ ಖಂಡಿತ ಬದಲಾಯಿಸ್ತಾ ಇದ್ವಿ. ಆದರೆ ತಕ್ಷಣ ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಇವತ್ತು ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಿ ಈಗಾಗಲೇ RTCಯಲ್ಲಿ ನಾವು ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ವಕ್ಫ್ ಬೋರ್ಡ್ ಇದಕ್ಕೆ ಸಂಬಂಧಪಟ್ಟಂತೆ ದಾವೂದ್ ಶಾ ವಲಿ ದರ್ಗಾಗೆ ಸಂಬಂಧಪಟ್ಟಂತೆ 1.04 ಗುಂಟೆ, ಇನ್ನು ಶಾಲೆಗೆ 17.12 ಗುಂಟೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ತಕ್ಷಣ. ಈ ವೇಳೆ ಕಾಂಗ್ರೆಸ್ ಮುಖಂಡರು ಗಂಗರ ಕಾಲುವೆ ನಾರಾಯಣಸ್ವಾಮಿ, ಅಡಗಲ್ ಶ್ರೀಧರ್, ನಗರಸಭಾ ಸದಸ್ಯ ಮಿಲ್ಟನ್ ವೆಂಕಟೇಶ್ ಇತರರು ಹಾಜರಿದ್ದರು.
ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕನಕದಾಸರು ನಾಡಿನ ಉದ್ದಗಲಕ್ಕೂ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಭಕ್ತಿ ಭಾವ ವೈರಾಗ್ಯಗಳನ್ನು ಸಾರಿ ಸಮಾಜವನ್ನ ತಮ್ಮ ಅನೇಕ ಕೀರ್ತನೆಗಳ ಮುಖಾಂತರ ಅರಿವು ಮೂಡಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ದಾಸ ಶ್ರೇಷ್ಠ ಕನಕದಾಸರ ಕೊಡುಗೆ ಅಪಾರವಾದದ್ದು ಎಂದು ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಕನಕ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ತಮ್ಮ ದಾಸ ಪದಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ಎತ್ತಿ ಹಿಡಿದ, ಶತಮಾನಗಳ ಹಿಂದೆಯೇ ಜಾತಿ ತಾರತಮ್ಯಗಳ ವಿರುದ್ಧ ಹೋರಾಡಿದ ಭಕ್ತಿ ಪಂಥದ ಮುಖ್ಯ ಹರಿದಾಸರಾಗಿದ್ದ ದಾಸರಲ್ಲಿ ಶ್ರೇಷ್ಠ ದಾಸರು ಕನಕದಾಸರು. ಅಂತಹ ಮಹನೀಯರ ಜಯಂತಿ ಆಚರಿಸುತ್ತಿರುವುದು ನಮ್ಮ ಭಾಗ್ಯ ಎಂದರು. ಒಂದು ಜಿಸ್ಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಇತಿಹಾಸನ ನೋಡಿದಾಗ ನಮ್ದು ಒಂದು ವೇದಿಕ್ ಪೀರಿಯಡ್ ಇಂದ ಸ್ಟಾರ್ಟ್ ಆಗಿದ್ದು. ವೇದಿಕಲ್ಲೇ ನಾವು ವಿಭಾಗಗಳನ್ನ ಮಾಡ್ಬೋದು. ಒಂದು ಋಗ್ವೇದಿಕ್ ಕಾಲ ಅಂತ ಮಾಡ್ಬೋದು, ಒಂದು ಪೋಸ್ಟ್ ವೇದಿಕ್, ಲೇಟರ್ ವೇದಿಕ್ ಪೋಸ್ಟ್ ವೇದಿಕ್ ಅಂತ ಮಾಡ್ತೀವಿ. ಋಗ್ವೇದ ಟೈಮ್ನಲ್ಲಿ ಹೇಗಿತ್ತು ಅಂತಂದ್ರೆ ಸಮಾಜ ಒಂದು ಈಕ್ವಾಲಿಟಿ ಸಮಾಜ ಇತ್ತು, ಒಂದು ನ್ಯಾಯಬದ್ಧವಾಗಿ ಒಂದು ಈಕ್ವಾಲಿಟಿ ಕಾಣಿಸ್ತಿತ್ತು ಋಗ್ವೇದಿಕ್ ಪೀರಿಯಡ್ ಅಲ್ಲಿ. ಆದರೆ ಲೇಟರ್ ವೇದಿಕ್ ಮತ್ತೆ ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಅಸಮಾನತೆ ಎದ್ದು ಕಾಣಿಸ್ತಿತ್ತು. ಆ ಟೈಮಲ್ಲಿ ಈ ಬ್ರಾಹ್ಮಣಿಕಲ್ ಸಿಸ್ಟಮ್ನ ಹೇಗೆ ನಾವು ಕ್ವಶನ್ ಮಾಡ್ಬೋದು, ಯಾಕೆ ಕ್ವಶನ್ ಮಾಡ್ಬೋದು ಅಂತಾರೆ ಸಾಮಾನ್ಯ ಜನರೇ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ 6ನೇ ಶತಮಾನದಲ್ಲಿ ಬುದ್ಧಿಸಮ್, ಜೈನಿಸಮ್ ಬಂತು. ಅದಾದ್ಮೇಲೆ 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಅದನ್ನೇ ಕ್ವಶನ್ ಮಾಡಿದ್ರು. ಅದೇ ರೀತಿ 15, 14ನೇ ಶತಮಾನದಲ್ಲಿ ಅದನ್ನ ಕ್ವಶನ್ ಮಾಡಿದ್ರೆ ಕನಕದಾಸರು. ಯಾವುದೇ ರೀತಿ ಜಾತಿ, ಮತ, ಭೇದ ಭಾವ ಯಾವುದು ಕೂಡ ನಮ್ಮ ಸಮಾಜದಲ್ಲಿ ಇರಬಹುದು. ಇದೇ ಸಂದರ್ಭದಲ್ಲಿ ಬಾಗೇಪಲ್ಲಿ ವಿವಿ ಶ್ರೀನಿ ಹೋಟೆಲ್ ಮಾಲೀಕ ಶ್ರೀನಿವಾಸ್ ವತಿಯಿಂದ ಕುರುಬ ಸಮುದಾಯದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಪಡೆದು ಕುರುಬ ಸಮುದಾಯಕ್ಕೆ ಕೀರ್ತಿ ತಂದ ಸುಮಾರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವ ಮೂಲಕ ಗೌರವಿಸಿ ಪ್ರೋತ್ಸಾಹಧನ ನೀಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆರ್ ಹನುಮಂತರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಸತ್ಯನಾರಾಯಣ ರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕ ನಾಗರಾಜ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿವಪ್ಪ, ಬೆಸ್ಕಾಂ ಇಲಾಖೆ ಸಹಾಯಕ ಇಂಜಿನಿಯರ್ ಸೋಮಶೇಖರ್ ಇನ್ನಿತರರು ಉಪಸ್ಥಿತರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. 15-16ನೇ ಶತಮಾನದಲ್ಲಿನ ಕನಕದಾಸರು ಸಮಾಜದಲ್ಲಿನ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗಾಗಿ ತಮ್ಮ ಹಾಡುಗಳ ಮೂಲಕ ಜನರಲ್ಲಿ ಪರಿವರ್ತನೆ ತರಲು ಪ್ರಯತ್ನಿಸಿದ ಮಹಾನ್ ವ್ಯಕ್ತಿ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕಾರುಬಾರು. ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕಾರುಬಾರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಕುರುಬರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ದಾಸ ಶ್ರೇಷ್ಠ ಕನಕದಾಸರ 537ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಾಲ್ಗೊಂಡು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿ 15-16ನೇ ಶತಮಾನದಲ್ಲಿ ಸಮಾಜದಲ್ಲಿನ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗಾಗಿ ಮೇಲ್ಜಾತಿಯವರ ಕೆಂಗಣಿಗೆ ಗುರಿಯಾಗಿ ಹಾಡುಗಳ ಮೂಲಕ ಬದಲಾವಣೆ ತರಲು ಪ್ರಯತ್ನಿಸಿದವರು ಕನಕದಾಸರು. ಇಂದಿನ ಯುವ ಪೀಳಿಗೆ ಕನಕದಾಸರ ತತ್ವ, ಸಿದ್ಧಾಂತ, ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕು ಎಂದರು. ಅವರ ಬದುಕಿನಲ್ಲಿ ಅವರು ಪಟ್ಟಿರ್ತಕ್ಕಂಥ ಕಷ್ಟ, ಅವರು ನಡೆದು ಬಂದಂಥ ದಾರಿಯಲ್ಲಿ ಏನು ಅನುಭವಗಳನ್ನು ಅವರು ಏನನ್ನು ಅನುಭವಿಸಿದ್ರು ಅದನ್ನ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಈ ಹಿಂದುಳಿದ ವರ್ಗಗಳ ಜನಾಂಗದಲ್ಲಿ ಇರ್ತಕ್ಕಂಥ ಬಡವರ ಏಳಿಗೆಗಾಗಿ ಮತ್ತು ಸಮಸ್ತ ಇವತ್ತು ಈ ನಾಡಿನ ಜನತೆಯ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಈ ವೇಳೆ ಕುರುಬ ಸಮುದಾಯದಲ್ಲಿ ಸಾಧನೆಗೈದ ಹಲವರಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕುರುಬ ಸಮುದಾಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಕನಕದಾಸರ ಜಯಂತಿ ಅಂಗವಾಗಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಿತು. ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕುಲವೆಂದು ಹೊಡೆದಾಡ್ದಿರಿ, ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಎಂದು ಆಗಿನ ಕಾಲದಲ್ಲೇ ಕನಕದಾಸರು ಹೇಳಿದ್ದಾರೆ. ಅವರ ಆ ಕೀರ್ತನೆಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ.
ಇಂದಿನ ಆಧುನಿಕ ಸಮಾಜಕ್ಕೆ ಕನಕದಾಸರ ತತ್ವ ಸಂದೇಶಗಳ ಅವಶ್ಯಕತೆ ಇದೆ. ಜಾತಿ ಭೇದಗಳನ್ನು ಮರೆತು ಒಂದಾಗಿ ಸಾಗಲು ಕನಕದಾಸರ ಕೀರ್ತನೆಗಳ ಸಂದೇಶವೇ ನಮಗೆ ದಾರಿ ದೀಪವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಕರೆ ನೀಡಿದರು. ಸಂತ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನ ಇಂದು ವಿವಿಧ ಕಡೆ ವಿಭಿನ್ನವಾಗಿ ಆಚರಿಸಿದ್ರು. ಕುರುಬ ಜನಾಂಗ ಕನಕದಾಸ ಕಚೇರಿ, ಕನಕದಾಸರ ಭಜನೆ ಮನೆ, ಜಿಲ್ಲಾ ಕಾಂಗ್ರೆಸ್ ಕಚೇರಿ ಹಾಗೂ ಪಿಪಿಎಚ್ಎಸ್ ಶಾಲೆಯಲ್ಲಿ ವಿಭಿನ್ನವಾಗಿ ಆಚರಿಸಿದ್ರು. ಕಾಂಗ್ರೆಸ್ ಕಚೇರಿಯಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಕನಕದಾಸರ ಜೀವನ ಚರಿತ್ರೆ, ಅವರ ಕೀರ್ತನೆಗಳಲ್ಲಿನ ಸಾರಾಂಶವನ್ನ ಎಲ್ಲರಿಗೂ ತಿಳಿಸಬೇಕಾಗಿದೆ. ಸರ್ವಶ್ರೇಷ್ಠ ಕನಕದಾಸರ ಜಯಂತಿಯನ್ನ ಕೇವಲ ಒಂದು ಜನಾಂಗಕ್ಕೆ ಸೀಮಿತಗೊಳಿಸಬಾರದು. ಭೇದ ಭಾವ ಮರೆತು ಎಲ್ಲರೂ ಸೇರಿ ದಾಸರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿ ಅವರ ತತ್ವ ಆದರ್ಶಗಳನ್ನ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಸರ್ವಶ್ರೇಷ್ಠ ಕನಕದಾಸ 537ನೇ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ದಿವಸ ಇಡೀ ರಾಜ್ಯಾದ್ಯಂತ ಜಾತಿ ಅಂತ ಹೊರದಾಡಬೇಡಿ, ಕುಲದಲ್ಲಿ ಏನಾದರೂ ಬನ್ನಿರ ಅನ್ನೋ ಒಂದು ಸಂದೇಶನ ಆವತ್ತಿನ ಕಾಲದಲ್ಲಿ ಅವರು ಹೇಳಿದ್ದಾರೆ. ಇದನ್ನು ನಾವೆಲ್ಲನ ಮುಂದಿನ ಪೀಳಿಗೆ ಆಗ್ಬೋದು, ಈಗಾಗ್ಬೋದು ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಇವತ್ತು ದಿವಸ ಈ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ. ಭಾಳ ವಿಜೃಂಭಣೆಯಿಂದ ಯುವಕರಲ್ಲಿ ಭಾಳ ಅತಿ ಹೆಚ್ಚಾಗಿ ಇವತ್ತು ಯುವಕರು ಕಾಣ್ತಾ ಇದ್ದಾರೆ. ನಮ್ಮ ಕುರುಬ ಜನಾಂಗ ಮಾತ್ರ ಈ ಆಚರಣೆಯನ್ನು ಮಾಡೋದಕ್ಕಿಂತ ಇತರೆ ಜಾತಿ ಜನಾಂಗದವರು ಕೂಡ ಕನಕ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಭಜನೆ ಮನೆ ಬೀದಿಯಲ್ಲಿರುವ ಕನಕ ಭಜನೆ ಮನೆಯಲ್ಲಿ ನಡೆದ ಕನಕದಾಸ ಜಯಂತಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಭೇಟಿ ನೀಡಿ ಕನಕದಾಸರಿಗೆ ಪೂಜೆ ಸಲ್ಲಿಸಿ ಅಲ್ಲಿ ನೆರೆದಿದ್ದ ಕುರುಬ ಸಮುದಾಯದ ಜನರಿಗೆ ಕನಕದಾಸ ಜಯಂತಿಗೆ ಶುಭಾಶಯ ಕೋರಿದರು. ಈ ವೇಳೆ ಕುರುಬ ಸಮುದಾಯದ ಮುಖಂಡ ನರೇಂದ್ರ ಬಾಬು, ಕುರುಬ ಸಮುದಾಯದ ವಿದ್ಯಾ ಅಭಿವೃದ್ಧಿಗೆ ಕುರುಬ ಸಮಾಜದ ಮುಖಂಡರು, ಇತರೆ ನಾಯಕರ ಸಹಾಯ ಸಹಕಾರದಿಂದ ತಾಲೂಕಿನ ಗೊಳ್ಳು ಬಳಿ 3 ಎಕರೆ ಜಮೀನು ಖರೀದಿಸಲಾಗಿದೆ. ಆ ಜಮೀನಿನಲ್ಲಿ ಕನಕ ಭವನ ನಿರ್ಮಾಣ, ವೃದ್ಧಾಶ್ರಮ ಹಾಗೂ ವಿದ್ಯಾ ಅಭಿವೃದ್ಧಿಗೆ ಹಾಸ್ಟೆಲ್ ನಿರ್ಮಾಣ ಮಾಡಲಾಗುವುದು ಎಂದರು. ಇದೇ ವೇಳೆ ಕನಕ ಸಮುದಾಯದ ಹಾಲು ಮತಸ್ಥರು ಕನಕದಾಸರ ಭಜನೆ ಮಂದಿರ ಮುಂದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಲೋಕ ಕಲ್ಯಾಣಕ್ಕಾಗಿ ಬರೀ ತಲೆಯ ಮೇಲೆ ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸುವ ಭಕ್ತಿ ಕಾರ್ಯಕ್ರಮವನ್ನು ನೆರವೇರಿಸಿದರು. ಜಾಗ ಮುಳ್ಳು ಗ್ರಾಮದಲ್ಲಿ ಭಜನೆ ಮನೆ ವತಿಯಿಂದ ಪರ್ಚೇಸ್ ಮಾಡಿದ್ದೀವಿ. ಆ ಜಾಗ ಕನ್ವರ್ಷನ್ ಆಗಿದೆ, ಅಪ್ರೂವಲ್ ಆಗಿದೆ. ಇಬ್ಬರು ಪಂಚಾಯತಿಯಲ್ಲಿ ಈ ಖಾತೆ ಕೊಟ್ಟಿದ್ದೀರಿ, ಹಣವನ್ನು ಕೊಟ್ಟಿದ್ದೀರಿ. ಅದೆಲ್ಲ ನಮ್ಮ ಭಾರತದಲ್ಲಿ ಬರ್ತೈತೆ. ಅದಾದಮೇಲೆ ಇಲ್ಲಿ ನಮ್ಮದೇ ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್ ಮೀಟಿಂಗ್ ಇಡ್ತಾ ಇದ್ದೀವಿ. ಅದು ಉದ್ಘಾಟನೆ ಅಲ್ಲಿ ಕೊಳ್ಳಲ್ಲಿ ವೃದ್ಧಾಶ್ರಮ ಮತ್ತು ಕನಕ ಭವನ ಅಲ್ಲಿ ಕಟ್ತೀನಿ. ಅದು ಶಂಕುಸ್ಥಾಪನೆ. ಇವೆರಡೂ ಸಿದ್ದರಾಮಣ್ಣವರು HM ರೇವಣ್ಣ ನೇತೃತ್ವದಲ್ಲಿ ನಡೀತಾ ಇದ್ದೀವಿ. ಇದೇ ದಿನ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲೂ ಮುಖ್ಯೋಪಾಧ್ಯಾಯ ಗುಂಪು ಮರದ ಆನಂದ್ ಅಧ್ಯಕ್ಷತೆಯಲ್ಲಿ ಕನಕದಾಸ ಫೋಟೋಗೆ ಪುಷ್ಪನಮನ ಸಲ್ಲಿಸಿ ಕನಕದಾಸರ ಜೀವನ ಚರಿತ್ರೆ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರೆಸ್ ಸೂರಿ, ಕಳವಾರ ಶ್ರೀಧರ್, ಪೆರೇಸಂದ್ರ ವೆಂಕಟೇಶ್, ಕುರುಬ ಸಂಘದ ಜಿಲ್ಲಾ ಅಧ್ಯಕ್ಷ ಡಾಲ್ಫಿನ್ ನಾಗರಾಜ್, ನಗರಸಭೆ ಮಾಜಿ ಉಪಾಧ್ಯಕ್ಷೆ ವೀಣಾರಾಮು, ಡೈರಿ ಗೋಪಿ, ಸರಸ್ವತಮ್ಮ, ಸಂತೋಷ್, ಸಾವಿತ್ರಮ್ಮ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರಿನ ಕಲ್ಲೂಡಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯವರಿಗೆ ಕಾರ್ತಿಕ ಮಾಸದ 3ನೇ ಸೋಮವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಮಹಾಭಿಷೇಕ, ವೇದ ಪಾರಾಯಣ, ತುಳಸಿ ಸಹಸ್ರನಾಮ ಅರ್ಚನೆ ಹಾಗೂ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಲಕ್ಷ್ಮೀನರಸಿಂಹಸ್ವಾಮಿ ಆಡಳಿತ ಮಂಡಳಿ ಸದಸ್ಯರಾದ ದೇವರಾಜ್ ಗೌಡ ಮಾತನಾಡಿ, ನಮ್ಮ ಕುಟುಂಬದವರು ಸುಮಾರು 50 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಕಾರ್ತಿಕ ಮಾಸದ 3ನೇ ಶನಿವಾರ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಹಾಗೆಯೇ ನರಸಿಂಹಸ್ವಾಮಿ ಜಯಂತಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಕೂಡ ಆಚರಣೆ ಮಾಡುತ್ತೇವೆ ಎಂದರು. ಈ ವೇಳೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಡಳಿತ ಮಂಡಳಿ ಸಮಿತಿ ಮತ್ತು ಭಕ್ತಾದಿಗಳು, ಕಲ್ಲೂಡಿ ಗ್ರಾಮಸ್ಥರು ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುರುಬರಲ್ಲಿ ಹುಟ್ಟಿದ ಮತ್ತೊಬ್ಬ ಕನಕದಾಸ ಸಿದ್ದರಾಮಯ್ಯ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಹಿಳೆಯ ರುಂಡವನ್ನ ಭಕ್ಷಿಸಿದ ಚಿರತೆ ಹಸುವಿಗೆ ಮೇವು ತರಲು ಹೋಗಿದ್ದ ವೇಳೆ ಘಟನೆ, ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಕನಕದಾಸರು ಅಂಬೇಡ್ಕರ್ ಹಾಕಿಕೊಟ್ಟ ಹಾದಿಯಲ್ಲಿ ಸರ್ಕಾರ ನಡೆಯುತ್ತಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಚಾಣಕ್ಯತನ ಮಾದರಿಯಾದದ್ದು, ಸಚಿವ ಬೈರತಿ ಸುರೇಶ್. ನಗರಸಭೆ ಅಧ್ಯಕ್ಷರಿಂದ ಕನಕದಾಸರ ಜಯಂತಿಗೆ ಅಳವಡಿಸಿದ್ದ ಫ್ಲೆಕ್ಸ್ ತೆರವು, ಜನಪ್ರತಿನಿಧಿ ಅಧಿಕಾರಿಗಳ ನಡುವೆ ಜಟಾಪಟಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.